ಈ ಸಲ ಹಂಪಿ ಉತ್ಸವದಲ್ಲಿ ಪುನೀತ್ ಅವರನ್ನು ಗಗನದಲ್ಲಿ ನೋಡಿ ತುಂಬ ಅಂದರೆ ತುಂಬ ಖುಷಿಯಾಯಿತು. ಪುನೀತ್ ಬಂದಿದ್ದಂಗೆ ಅಪ್ಪು 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 ಅಂತ ತುಂಬ ಜೋರಾದಂಥ ಶಬ್ದ ಕೇಳಿಸ್ತಾ ಇತ್ತು. ಸೊ ಅದಾದಮೇಲೆ ಮತ್ತೆ ಏನೇನೆಲ್ಲ ನೋಡಿದ್ವಿ ಅಂತಂದರೆ, ನಮ್ಮ ಕರ್ನಾಟಕ ಮ್ಯಾಪನ್ನು ಕೂಡ ನೋಡಿದ್ವಿ. 5 ಗ್ಯಾರಂಟಿ ಯೋಜನೆಗಳ ಬಗ್ಗೆ ಕೂಡ ಹೇಳಿದರು. ಇದೇನಷ್ಟಿದೆ ಅನ್ನಿಸ್ಲಿಲ್ಲ, ಬಟ್ ಓಕೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡೆ ನಾನು ಕೂಡ. ನಂತರ ನಮ್ಮ ಹಂಪಿಯನ್ನು ನೋಡಿದ್ವಿ, ಹೆಂಗಿದೆ ಗೋಪುರ ಅದನ್ನ ಬಗ್ಗೆ ಎಲ್ಲ ಸ್ವಲ್ಪ ತೋರಿಸಿದ್ರು, ಖುಷಿಯಾಯಿತು. ಇಲ್ಲಿ ನೋಡಿ ಕಲ್ಲಿನ ರಥ ಹಾಗೆ ತಿರುಗ್ತಾ ಇದೆ ಅನ್ನೋಂಗೆ ಫೀಲ್ ಕೊಡುತ್ತೆ. ಇದಂತೂ ತುಂಬ ಚೆನ್ನಾಗಿತ್ತು. ಅಂತಂದರೆ ನಮ್ಮ ಉಗ್ರ ನರಸಿಂಹ ಸ್ವಾಮಿ. ಸೊ ಒಂಥರ ಏನೋ ಗಗನದಲ್ಲಿ ಕಾಣ್ತಾ ಇದ್ದಿದ್ದು, ನೋಡ್ತಾ ಇದ್ದಿದ್ದು ಒಂಥರ ತುಂಬ ಥ್ರಿಲ್ಲಿಂಗ್ ಆಗಿತ್ತು ಅಂತಲೇ ನನಗೆ ಫೀಲ್ ಆಯಿತು. ಆಮೇಲೆ ಇಲ್ಲಿ ನೋಡ್ರಿ ಬಂದರು ಶ್ರೀಕೃಷ್ಣ ರಾಜ ಒಡೆಯರು. ನೇರವಾಗಂತೂ ನೋಡ್ಲಿಕ್ಕಾಗಿಲ್ಲ, ಹಾಗಾಗಿ ಮೇಲ್ಗಡೆ ನೋಡಿದ್ವಿ. ಆಮೇಲೆ ಕ್ಯೂಟ್ ಆಗಿರುವಂತಹ ಕರಡಿ. ಹೌದು, ಕರಡಿಧಾಮ ನಮ್ಮ ಕಡೆ ತುಂಬ ಫೇಮಸ್ಸು, ಸಿಕ್ಕಾಪಟ್ಟೆ ಕರಡಿ ಇರ್ತವೆ. ಇದನ್ನ ನೋಡಿ ಇನ್ನೂ ಖುಷಿ ಆಯಿತು. ಆಮೇಲೆ ಈಶ್ವರ ಲಿಂಗ, ದೇವ್ರಂದ್ರೆ ಯಾರಿಗೆ ತಾನೇ ಭಕ್ತಿ ಇರಲ್ಲ. ಸೊ ಒಂಥರ ನೀಲಿಯಲ್ಲಿ ನೋಡಿದ ತಕ್ಷಣ ಮೈ ರೋಮಾಂಚನವಾಯಿತು. ಅದಾದ ನಂತರ ಬಂದರು ನೋಡು ನಮ್ಮ ಅಪ್ಪು ಸರ್. ಈಗಂತೂ ಫುಲ್ ಎನರ್ಜಿ. ಜನರೆಲ್ಲ ಅಪ್ಪು 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 ಅಂತಲೇ ಕೂಗ್ತಾ ಇದ್ರು. ಒಂಥರ ಪುನೀತ್ ಅಂದ್ರೇ ಹಾಗೆ ಒಂಥರ ಟಚ್, ತುಂಬ ಹತ್ತಿರವಾದಂಥ ವ್ಯಕ್ತಿ. ಈಗ ಅವ್ರ ಬಗ್ಗೆ ಒಂಥರ ಬೇಸರ ಆಗುತ್ತೆ ಕೆಲವೊಂದು ಟೈಮು, ಬಟ್ ಸ್ಟಿಲ್ ಅವ್ರು ಬಂದಿದ್ದು ನೋಡಿ ಅವ್ರನ್ನ ಗಗನದಲ್ಲಿ ನೋಡ್ಬಿಟ್ಟು ಎಲ್ಲ ಜನರು ಸಿಕ್ಕಾಪಟ್ಟೆ ಚೀರ್ತಾಯಿದ್ರು ಅಪ್ಪು ಅಪ್ಪು ಅಂತ ಹೇಳ್ಬಿಟ್ಟು. ನನಗಂತೂ ತುಂಬ ಖುಷಿ ಆಯಿತು. ಆಕಾಶದ ಎತ್ತರ ಆಗಿರುವಂಥ ಅಪ್ಪುವನ್ನು ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯಿತು.